ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ, ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನು ಹೇಳ್ಕೊಳ್ತೀನಿ. ಸೊ ಇದೆಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ರೀತಿ ಅವರ ಒಂದು ಫೀಲ್ ಅಂತ ಹೇಳ್ಬೋದು, ಅವರ ಭಾವನೆಗಳು, ಅವರ ಜೀವನದಲ್ಲಿ ಎದುರಿಸಿರುವಂಥ ಒಂದು ಸಂದರ್ಭಗಳು, ಅದು ಅವ್ರ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಯಾವ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಯಾವ ಒಂದು ತಮ್ಮನೇಲೇ ನೋಡ್ಬಿಟ್ಟಿರ್ತೀರ ನೀವು ಈಗಾಗಲೇ. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಒಂದು ಹೆಣ್ಣಿನ ಜೀವನದಲ್ಲಿ ಒಂದು ಅಮೂಲ್ಯವಾದ ಘಟ್ಟ ಅಂತಂದರೆ ಆಕೆ ಒಂದು ಪ್ರೆಗ್ನೆಂಟ್ ಆಗೋದು, ನಂತರ ಆಕೆಯ ಬಾಣಂತನ ಡೆಲಿವರಿ ಟೈಮ್ ಅಂತಲೇ ಹೇಳ್ಬೋದು. ಓಲ್ ಲೈಫ್ ಯಾರು ಹಿಂಗೆ ಟ್ರೀಟ್ ಮಾಡಿರ್ತಾರೆ, ಸೊ ಎಲ್ಲ ಕೂಡ ಆ ಒಂದು ನೆನಪು ಮೈಂಡಲ್ಲಿ ಹಾಗೆ ಇದ್ಬಿಡುತ್ತೆ. ಆಮೇಲೆ ನೀವು ಎಷ್ಟೇ ಕೇರ್ ಮಾಡಿದ್ರು, ಏನೇ ಮಾಡಿದ್ರು, ಅವಳಿಗೆ ಆ ಟೈಮಲ್ಲಿ ನನಗೆ ಯಾರೂ ಇಲ್ವಲ್ಲ ಅನ್ನೋದೊಂದು ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಳ್ಳೇದು ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಯಾರು ನೆಗೆಟಿವ್ ಆಗಿ ಮಾತಾಡಿರ್ತಾರೆ, ನೆಗೆಟಿವ್ ಆಗಿ ನಡ್ಕೊಂಡಿರ್ತಾರೆ, ಸೊ ಅದು ಮಾತ್ರ ಚೆನ್ನಾಗಿ ನೆನಪಿರುತ್ತೆ. ಸೊ ಒಂದು ಸಿಹಿ ಅನುಭವವನ್ನು ಕೊಟ್ಟರು ಕೂಡ ನೆನಪಿರುತ್ತೆ, ಅಥವಾ ಕಹಿಯಾದ ಅನುಭವವನ್ನು ಕೊಟ್ಟರು ಕೂಡ ನೆನಪಿರುತ್ತೆ. ಸೊ ನಾನು ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಇರೋಂಥ ಹೆಣ್ಮಕ್ಳಿಗೆ ಆದಷ್ಟು ಶೇರ್ ಮಾಡಿ, ಮತ್ತೊಬ್ಬರ ಅನುಭವದ ಮಾತುಗಳು ಇನ್ನೊಬ್ಬರಿಗೆ ಅದು ಒಂದು ಲೆಸನ್ ಆಗ್ಬೋದು ಅಥವಾ ಒಂದು ಮಾರ್ಗದರ್ಶನ ಆಗ್ಬೋದು. ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ನಾನು ಹೇಳ್ತಾ ಇರೋದು. ನಮಗೆಲ್ಲ ಈಗ ಮೊದಲನೇ ಡೆಲಿವರಿ ಅಂತಂದರೆ ಐಡಿಯಾ ಇರಲಿಲ್ಲ, ಯಾವ ಥರ ಹಾಸ್ಪಿಟಲ್ಗೆ ಹೋಗಬೇಕು, ಎಲ್ಲಿ ತೋರಿಸ್ಕೊಬೇಕು, ನಮ್ಮ ಬಜೆಟ್ಟಿಗೆ ತಕ್ಕನಾಗಿ ಎಲ್ಲಿ ತೋರಿಸ್ಕೊಳ್ಳೋದು, ಆ ಟೈಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಸೊ ಇದೆಲ್ಲ ತುಂಬ ಮುಖ್ಯವಾದ ವಿಷಯಗಳು. ನಾನು ಇದನ್ನೆಲ್ಲ ನಿಮ್ಮ ಜೊತೆ ನಾನು ಪರ್ಸ್ನಲ್ ಇದ್ರೂ ಕೂಡ ಇದನ್ನು ಶೇರ್ ಮಾಡೋದು, ಮತ್ತೊಬ್ಬರಿಗೆ ಯಾರಿಗೂ ಆ ಥರ ಆಗಬಾರ್ದು ಅಂಥೇಳಿ. ಸೊ ಹಾಗಿದ್ರೆ ಬನ್ನಿ, ಹೆರಿಗೆ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಆಸ್ಪತ್ರೆಗಳ ಒಂದು ಆಯ್ಕೆ ಅನ್ನೋದು ಹೇಗಿರಬೇಕು, ಯಾವ ಥರ ಜಾಗರೂಕತೆಯನ್ನು ವಹಿಸ್ಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಪ್ರೆಗ್ನೆನ್ಸಿ ಕನ್ಸೀವ್ ಆದಮೇಲೆ ನೋಡಿ, ಹಣಕ್ಕೆ ತೊಂದರೆ ಇದೆ. ಸೊ ನಮಗೆ ಅಷ್ಟು ಹಣ ಕೊಟ್ಟು ತೋರಿಸೋರಿಲ್ಲ, ಬಟ್ ನಾನು ಹೇಗೆ ಈ ಪ್ರೆಗ್ನೆನ್ಸಿ ಜರ್ನಿನ ನಾನು ಎಲ್ಲಿ ತೋರಿಸ್ಕೋಬೋದು ಅಂದಾಗ ಸಾಮಾನ್ಯವಾಗಿ ಹೋಗೋದು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ. ಸೊ ಆ ಟೈಮಲ್ಲಿ ನಮಗೆ ಹಣ ಹೆಚ್ಚು ಖರ್ಚಾಗಲ್ಲ ಅಂಥೇಳಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತೀವಿ. ಬಟ್ ಅಲ್ಲಿ ಕೆಲವೊಮ್ಮೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವುದೇ ಆಸ್ಪತ್ರೆಗಳೇ ಆಗಲಿ, ಸರ್ಕಾರಿ ಆಸ್ಪತ್ರೆಗಳೇ ಆಗಲಿ, ಖಾಸಗಿ ಆಸ್ಪತ್ರೆಗಳೇ ಆಗಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಕೇರ್ ಜಾಸ್ತಿ ಇರುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಮ್ಮೆ ಅವರು ಮನುಷ್ಯರು ಅನ್ನೋದನ್ನು ಮರೆತು ಬೇರೆ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಅದೆಲ್ಲ ತುಂಬಾ ಒಂದು ರೀತಿ ಕಹಿ ಅನುಭವಗಳಾಗ್ಬಿಡುತ್ತೆ. ನನಗೆ ನೋಡಿ, ನನಗೆ ಅಂದರೆ ಎಜುಕೇಷನ್ ಮುಗಿದ ತಕ್ಷಣ ಮ್ಯಾರೇಜ್ ಆಯಿತು, ಕನ್ಸೀವ್ ಆಯಿತು. ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ಕೊಳ್ಳೋಕ್ಕೆ ಅಥವಾ ಹೇಳ್ಕೊಡೋರು ಯಾರು ಅಂತ ಇರಲಿಲ್ಲ. ಹಣ ಏನಕ್ಕೆ ಈ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಅಂತೇಳಿ ಹೆಚ್ಚು ಹಣ ಪೋಲ್ ಮಾಡೋದು, ಅಥವಾ ಕೆಲವೊಂದಿಷ್ಟು ಸಂದರ್ಭಗಳು ಅಂದ್ಕೊಳ್ಳಿ. ಆವಾಗ ನಾವು ಈ ಜಯನಗರ ಹತ್ರ BDA ಕಾಂಪ್ಲೆಕ್ಸ್ ಹತ್ರ ಒಂದು ಸರ್ಕಾರಿ ಆಸ್ಪತ್ರೆ ಇತ್ತು. ಸೊ ಅಲ್ಲೇ ನಾವು ಚಿನ್ಮಯ್ ಕನ್ಸೀವ್ ಇದ್ದಂಥ ಟೈಮಲ್ಲಿ ತೋರಿಸ್ಕೊಳ್ತಾ ಇದ್ದಿದ್ದು. ಸೆಕೆಂಡ್ ಹಾಸ್ಪಿಟಲ್ ಯಾವತ್ತೂ ಕೂಡ ನೀವು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ರು, ಸೆಕೆಂಡ್ ಆಪ್ಷನ್ ಇನ್ನೊಂದು ಹಾಸ್ಪಿಟಲ್ ಅಂತ ನೀವು ಇಟ್ಕೊಂಡಿರಲೇಬೇಕು. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಅಲ್ಲಿ ತೋರಿಸ್ಕೊಳ್ತಾ ಇದ್ದಿದ್ದು ಹಾಸ್ಪಿಟಲ್ಗೆಲ್ಲ ಮಗುಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು 5 ಮಂತ್ಸಲ್ಲಿದ್ದಾಗ. ಆಮೇಲೆ ಸ್ಕ್ಯಾನಿಂಗಲ್ಲಿ ಗೊತ್ತಾಯಿತು. ಆಮೇಲೆ ಮಂತ್ಲಿ ಸ್ಕ್ಯಾನಿಂಗ್ ಇರ್ತಾಯಿತ್ತು. ಒಂದೊಂದ್ಸಲ 15 ಡೇಸ್ ತುಂಬಾ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಚಿನ್ಮಯ್ ಟೈಮಲ್ಲಿ. ಆ ಟೈಮಲ್ಲೆಲ್ಲ ನಾವು ಪ್ರೆಗ್ನೆಂಟ್ ಇದ್ದಂಥ ಟೈಮಲ್ಲಿ 3 ಮ್ಯಾಕ್ಸಿಮಮ್ 4 ಸ್ಕ್ಯಾನಿಂಗ್ ಅಷ್ಟೇ, ಅವನಿಗೆ ಡಬಲ್ ಆಗೋಷ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀವಿ. ಸೊ ಆಮೇಲೆ ಅಲ್ಲಿ ಓಕೆ ಚೆಕಪ್ ಎಲ್ಲ ಮಾಡಿ ಕಳಿಸ್ತಾ ಇದ್ರು. ಆಮೇಲೆ ಇನ್ನೊಂದು ಬೆಂಗಳೂರಲ್ಲೇ ಇರೋವಂಥ ಒಂದು ಹಾಸ್ಪಿಟಲ್ಗೆ ಅಲ್ಲಿ ಯಾವುದಕ್ಕೂ ಹೋಗಿ ತೋರಿಸಿ ನೀವು ಅಂಥೇಳಿ ಬರ್ಕೊಟ್ಟಿದ್ರು. ಸೊ ಅಲ್ಲಿ ಹೋದಾಗ ಅಲ್ಲಿ ಚೆಕಪ್ ಮಾಡಿದಂಥ ರೀತಿ, ನಡ್ಕೊಂಡಂಥ ರೀತಿ, ನನಗೆ ಯಾಕೋ ಅವರು ಮನುಷ್ಯರಲ್ವಾ ಅಂಥೇಳಿ ನನಗೆ ಅನಿಸಿತ್ತು. ಅವತ್ತೆಲ್ಲ ಅಷ್ಟು ನಾನಂತೂ ಹೆರಿಗೆಗಂತೂ ಈ ಆಸ್ಪತ್ರೆಗೆ ಬರಲ್ಲ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ಬಿಟ್ಟೆ. ಸೊ ಯಾಕಂದರೆ ದ ವೇ ದೇ ಟ್ರೀಟ್ ಇತ್ತಲ್ಲ. ಸೊ ನೋಡಿ, ಹೊಟ್ಟೆನ ತುಂಬಾ ಪ್ರೆಸ್ ಮಾಡಿ ನೋವಾಗೋ ಥರ ಚೆಕಪ್ ಮಾಡಿದರು. ಅವರು ಚೆಕಪ್ ಮಾಡಬೇಕಾದ್ರೆ ನಡ್ಕೊಂಡಂಥ ರೀತಿ, ಕಮ್ಯುನಿಕೇಟ್ ಮಾಡಿದಾಗಲಿ, ಸೊ ನಂಗೆ ಯಾವುದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಹಾಸ್ಪಿಟಲ್ಗೆ ಇಲ್ಲ, ಡೆಲಿವರಿಗಂತೂ ಹೋಗಲ್ಲ ಅಂತ ಹೇಳಿದ್ದೆ. ಬಟ್ ಏನು ಮಾಡ್ತೀರಾ, ಸಿಚುವೇಶನ್ ಹಂಗೆ ಇತ್ತು. ಹಾಗಾಗಿ ಮೊದಲನೇ ಮಗು ಡೆಲಿವರಿಗೆ ನಾನು ಇಲ್ಲಿ ಚೆಕಪ್ ಮಾಡಿಸಿದ್ನಲ್ಲ BDA ಕಾಂಪ್ಲೆಕ್ಸ್ ಹತ್ರ, ಸೊ ಹಾಸ್ಪಿಟಲ್ಗೆ ಅಲ್ಲೇ ಡೆಲಿವರಿಗೆ ಅಂಥೇಳಿ ಹೋಗಿದ್ದು. ಆ ಟೈಮಲ್ಲಿ ನನಗೆ ಡೆಲಿವರಿ ಚೆನ್ನಾಗಾಗಲಿಲ್ಲ. ನನಗೆ
ತುಂಬಾ ನಾನು ಕಷ್ಟಪಟ್ಟೆ. ಸೊ ಮೊದಲನೇ ಮಗು ಡೆಲಿವರಿ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಮೊದಲನೇ ಮಗು ಟೈಮಲ್ಲಿ. ಸೆಕೆಂಡ್ ಡೆಲಿವರಿ ಟೈಮಲ್ಲಿ ನಾನು ಕನ್ಸೀವ್ ಆದಾಗ ಸೊ ಇಲ್ಲ, ನಾನು ಮೊದಲನೇ ಸತಿ ಆದಾಗ ಎಷ್ಟು ಪೇಯ್ನ್ ಆಗಿತ್ತು ಏನು ಅಂತೇಳಿ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಅದಕ್ಕೆ ಇಲ್ಲ ಈ ಸಲ ಅದೇನೇ ಆದರೂ ಒಳ್ಳೆ ಕಡೆ ತೋರಿಸೋಣ ಅಂತೇಳಿ ನಮ್ಮೂರಲ್ಲಿ ನಾವು ಚೆಕಪ್ಗೆ ಹೋಗ್ತಾ ಇದ್ವಿ. ಯಾಕಂದರೆ ತಾಯಿ ಕಾರ್ಡ್ ಇರುತ್ತೆ, ಮಕ್ಕಳಿಗೆ ವ್ಯಾಕ್ಸಿನ್ ಎಲ್ಲ. ಸೊ ನಮ್ಮ ಯೋಹಿತ್ಗೆಲ್ಲ ನಾವು ಗೌರ್ಮೆಂಟ್ ಇದರಲ್ಲಿ ಏನು ವ್ಯಾಕ್ಸಿನ್ ಹಾಕ್ತಾರೆ ಸೊ ಇದನ್ನೆಲ್ಲ ಹಾಕ್ಸಿದ್ದೀವಿ. ತಾಯಿ ಕಾರ್ಡಲ್ಲಿ ಏನು ವ್ಯಾಕ್ಸಿನ್ಸ್ ಇದೆ ಅದು ಹಾಕ್ಸಿದ್ದೀವಿ, ಎಕ್ಸ್ಟ್ರಾ ಎಲ್ಲ ಹಾಕ್ಸಿಲ್ಲ. ಸೊ ಆಮೇಲೆ ಡೆಲಿವರಿ ಅಂತ ಬಂದಾಗ ಇಲ್ಲಿ ಕೂಡ ಸಿ ಸೆಕ್ಷನ್ ಎಲ್ಲ ಮಾಡ್ತಾಯಿದ್ರು. ಬಟ್ ಆದರೂ ಕೂಡ ನಮ್ಮ ತಾಯಿ ಹೇಳಿದ್ರು ನಮ್ಮ ಯಜಮಾನ್ರಿಗೆ, ಇಲ್ಲ ಇಲ್ಲೇ ಮಾಡ್ತಾರೆ, ಮಾಡಿಸ್ಬಿಡಪ್ಪ, ಸುಮ್ಮನೆ ಏನಕ್ಕೆ ಹಣ ಖರ್ಚು ಮಾಡ್ತೀಯಾ, ಇಲ್ಲೇ ಮಾಡಿಸ್ಕೊ, ಈ ಥರ ಹೇಳೋರು ಇರ್ತಾರೆ. ಏನಕ್ಕೆ ಸುಮ್ಮನೆ ಪ್ರೆಗ್ನೆನ್ಸಿ ಡೆಲಿವರಿ ಅಂತೇಳಿ ನೀವು ಹಣ ಪೋಲ್ ಮಾಡ್ಕೋತೀರಾ, ಇಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ತಾಯಿ. ನಮ್ಮ ಹಸ್ಬೆಂಡ್ ಅದಕ್ಕೆ ವಾದ ಮಾಡಿ ಅದು ಸಾಧ್ಯನೇ ಇಲ್ಲ, ಅದೇನಾದರೂ ಆಗಲಿ ನಾನು ಬೇರೆ ಕಡೆನೇ ತೋರಿಸ್ತೀನಿ ಅಂತೇಳಿ ನನಗೆ ಶ್ರೀಕೃಷ್ಣ ಸೇವಾಶ್ರಮದಲ್ಲಿ ಸೆಕೆಂಡ್ ಬೇಬಿಗೆ ಡೆಲಿವರಿ ಆಗಿದ್ದು ಯೋಹಿತ್ಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬೇಗ ಒಳ್ಳೆ ಮೆಡಿಸಿನ್ಸ್ ಕೊಡ್ತಾರೆ, ಬೇಗ ರಿಕವರ್ ಆಗ್ಬೋದು. ಮತ್ತು ನಮ್ಮ ಬಡ್ಜೆಟ್ಟಿಗೆ ನೋಡಿಕೊಂಡು ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡಿ ಮಂತ್ಲಿ ಸೇವ್ ಮಾಡ್ಕೊಂಬಂದರೆ ಡೆಲಿವರಿ ಟೈಮಿಗೆ ಹಣನ ನಾವು ಡೆಲಿವರಿ ಟೈಮಿಗೆ ಆಗುತ್ತೆ. ಸೊ ಪ್ಲ್ಯಾನ್ ಮಾಡ್ಕೋಬೇಕಷ್ಟೆ. ಆಮೇಲೆ ಏನೋ ಅಂದ್ಕೊಂಡು ಇವಾಗ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಆಸ್ಪತ್ರೆಯಲ್ಲೇ ತೋರಿಸ್ಕೊಳ್ಳೋದು, ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಂಗೆ ನಾರ್ಮಲ್ ಆಗುತ್ತೆ ಅಂತೇಳಿ ಒಂದೇ ಕಡೆ ತೋರಿಸ್ಕೊಳ್ಳೋದು. ಇನ್ ಕೇಸ್ ನಿಮ್ಗೇನೋ ಸಿ ಸೆಕ್ಷನ್ ಆಯಿತು ಅಥವಾ ಏನಾದ್ರು ಪ್ರಾಬ್ಲಮ್ ಆಯಿತು ಡೆಲಿವರಿ ಟೈಮಿಗೆ ಅಂತಂದಾಗ ಸಡನ್ನಾಗಿ ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ಬಿಡ್ತಾರೆ. ಅವಾಗ ನೀವು ಹೊಸ್ದಾಗಿ ಆಸ್ಪತ್ರೆ ಅಂತ ಎಲ್ಲಿ ಹುಡ್ಕೊಂಡು ಹೋಗ್ತೀರಿ. ಅದಕ್ಕೂ ಸೆಕೆಂಡ್ ಆಪ್ಷನ್ ಅಂತ ಇರಲೇಬೇಕು. ನೋಡಿ, ನಾನು ಇಲ್ಲಿ ನಮ್ಮೂರಲ್ಲಿ ತೋರಿಸ್ಕೊಳ್ತಾ ಇದ್ದೆ ಚೆಕಪ್ಪಿಗೆ ಅಂತ, ಡೆಲಿವರಿಗೆ ಅಂತ. ಅಂದರೆ ಅಲ್ಲೂ ಕೂಡ ಮಂತ್ಲಿ ಚೆಕಪ್ಗೆ ಹೋಗ್ತಾ ಇದ್ದೆ ನಾನು. ಬಟ್ ಡೆಲಿವರಿಗೆ ಅಂತ ನಾನು ಅಲ್ಲೇ ಹೋಗ್ಬೇಕು ಅಂತೇಳಿ ನಾನು ಸೆಕೆಂಡ್ ಬೇಬಿಗೆ ಅಂದ್ಕೊಂಡಿದ್ದು. ಅದ್ರ ತಕ್ಕನಾಗಿ ನಂಗೆ ಮೊದಲನೇ ಮಗು ಹುಟ್ಟಿ 1 year ಆದಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ಸೆಕೆಂಡ್ ಬೇಬಿ ಡೆಲಿವರಿ ಟೈಮಲ್ಲಿ ನನಗೆ ಏನೂ ಪೇಯ್ನ್ ಇಲ್ಲ. ಅಂದರೆ ನಾರ್ಮಲಿ ಹೆರಿಗೆ ಆದಾಗ ಆ ಒಂದು ಪೇಯ್ನ್ ಇರುತ್ತೆ, ಅದೆಲ್ಲ ಬಿಟ್ಟರೆ ಆ ಟ್ರೀಟ್ಮೆಂಟ್ ಮೇಲೆ ನಮ್ಮನ್ನು ಪಿಕಪ್ ಮಾಡಿಬಿಡ್ತಾರೆ. ಅಂದರೆ ಬೇಗ ರಿಕವರ್ ಆಗೋ ಥರ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಸೊ ನಂಗೆ ಕಂಪೇರಿಟಿವ್ಲಿ ಮೊದಲನೇ ಡೆಲಿವರಿಗೂ ಎರಡನೇ ಡೆಲಿವರಿಗೂ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಇಲ್ಲೆಷ್ಟು ನೋವು ತಿಂದಿದ್ನೋ, ಅಂದರೆ ಬೇಬಿ ಹುಟ್ಟೋವಂಥ ಟೈಮಲ್ಲಿ ಸಿ ಸೆಕ್ಷನ್ ಆದರೂ ಪೇಯ್ನ್ ಆಯಿತು, ನಂಗೆ ತುಂಬಾ ಪೇಯ್ನ್ ಆಯಿತು. ಸೆಕೆಂಡ್ ಬೇಬಿ ಟೈಮಲ್ಲಿ ನನಗೊಂಚೂರು ನೋವು ಅನ್ನೋದಾಗಲಿಲ್ಲ ಯಾವುದಕ್ಕೂ ಅಷ್ಟೇ. ಆಮೇಲೆ ನನ್ನ ಸಿಸ್ಟರ್ ವಿಷಯಕ್ಕೂ ಹೇಳ್ತೀನಿ ನಾನು. ಸೊ ಅವಳಿಗೂ ಕೂಡ ಇವಾಗ 2.5 month ಬೇಬಿ ಇದೆ, 2.5 ತಿಂಗಳು ಮಗು. ಸೊ ಅವಳು ಒಂದು ಹಾಸ್ಪಿಟಲಲ್ಲಿ ಇಲ್ಲಿ ತೋರಿಸ್ತಾ ಇದ್ದಿದ್ದು. ಬಟ್ ಮೊದಲನೇ ಮಗುಗೂ ಅಷ್ಟೇ ಇಲ್ಲೇ ತೋರಿಸ್ತಾ ಇದ್ದಿದ್ದು, ನಮ್ಮೂರಲ್ಲೇ ತೋರಿಸ್ತಾ ಇದ್ದಿದ್ದು. ಅಂದರೆ ಆ ಟೈಮಲ್ಲೆಲ್ಲ ಮಳೆ ಜಾಸ್ತಿ ಇತ್ತು, ಎಲ್ಲ ಹಾಸ್ಪಿಟಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಅಂತೇಳಿ ನಮ್ಮ ಮೊದಲನೇ ಬೇಬಿ ಆಗೋವಾಗೂ ಅವಳಿಗೆ ಬೇರೆ ಕಡೆಗೆ ಸಜೆಸ್ಟ್ ಮಾಡಿದ್ರು. ಸೊ ಮೊದಲನೇ ಡೆಲಿವರಿ ಕೂಡ ಬೇರೆ ಕಡೆ ಆಯಿತು. ಸೆಕೆಂಡ್ ಬೇಬಿ ಆಗೋವಾಗಲೂ ಇಲ್ಲೇ ತೋರಿಸ್ಕೊಳ್ತಾ ಇದ್ದಿದ್ದು. ಸೊ ಸಡನ್ನಾಗಿ ಇನ್ನೇನು ಡೆಲಿವರಿ ಟೈಮ್ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂದಾಗ ಇಲ್ಲಾಗಲ್ಲ, ಬೇರೆ ಕಡೆ ತೋರಿಸಿ ಅಂತೇಳಿ ಬೇರೆ ಹಾಸ್ಪಿಟಲ್ಗೆ ಬರ್ಕೊಟ್ಬಿಡ್ತಾರೆ. ಬಟ್ ಅಲ್ಲೋದಾಗ ಆ ಹಾಸ್ಪಿಟಲ್ ನಿಮ್ಗೆ ಕಂಫರ್ಟ್ ಆಗುತ್ತೆ ಡೆಲಿವರಿಗೆ. ಅಲ್ಲಿ ನಿಮಗೆ ಅದು ಲೈಫ್ ಟೈಮ್ ಯಾವುದಿಲ್ಲ ಅಂದರೂ ಸರಿ. ನೋಡಿ, ನಂಗೆ 2 ಮಕ್ಳಿಗೂ ನಾನು ಸೀಮಂತ ಅನ್ನೋದು ಮಾಡಿಸ್ಕೊಂಡಿಲ್ಲ. ನಾನೇ ಮಾಡಿಸ್ಕೊಂಡಿಲ್ಲ ಅಂತಲ್ಲ, ಏನೋ ಸಿಚುವೇಶನ್ಸ್ ಹಂಗಿತ್ತು. ಆಮೇಲೆ ಸೆಕೆಂಡ್ ಬೇಬಿಗೂ ಅಷ್ಟೇ ನನಗೆ ಅಷ್ಟು ಮಾತ್ರ ನಾನು ಕೇರ್ ಮಾಡಿ ನಂಗೆ ನೋಡ್ಕೊಳ್ಳೋ ಅಂತ ಅಟ್ಲೀಸ್ಟ್ ಫ್ಯಾಮಿಲಿ ಇತ್ತು ನನಗೆ. ಬಟ್ ಸೀಮಂತ ಮಾಡಿಸ್ಕೋಬೇಕು ಅಂತೇಳಿ ನನಗೇನು ಅನಿಸ್ಲಿಲ್ಲ. ಬಟ್ ಮಾಡಬೇಕು ಅಂತೇಳಿ ಆಸೆ ಪಟ್ಟು ಮಾಡೋರು ಯಾರು ಕೂಡ ಇರಲಿಲ್ಲ. ಆದರೆ ನಮ್ಮ ಯಜಮಾನ್ರು ಗೊತ್ತಾಗಿತ್ತು, ಅರ್ಥ ಮಾಡ್ಕೊಂಡಿದ್ರು. ಅಟ್ಲೀಸ್ಟ್ ಮೊದಲನೇ ಡೆಲಿವರಿ ಟೈಮಲ್ಲಿ ನೋವಾಗಿದೆ, ಎರಡನೇ ಡೆಲಿವರಿ ಟೈಮಲ್ಲಾದರೂ ಚೆನ್ನಾಗಾಗಲಿ ಅಂತೇಳಿ ಒಂದು ಕೇರಿಂಗಿಂದ ಆ ಟೈಮಿಗೆ ಏನು ಮಾಡಬೇಕು, ಒಬ್ಬರು ಹಸ್ಬೆಂಡ್ ಆಗಿ ಏನು ಅವ್ರ ಕರ್ತವ್ಯ ಇದೆಯೋ ಅದನ್ನು ಅವರು ಮಾಡಿದರು. ಸೊ ಅದಿಲ್ಲ ಅಂದರೂ ಓಕೆ, ನನಗೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಆದ್ರೂ ಚೆನ್ನಾಗಾಯ್ತಲ್ಲ, ನನಗೆ ಒಂದೊಳ್ಳೆ ಮೆಮೊರಿ ಆಯ್ತಲ್ಲ ಅಂತೇಳಿ ಅದು ಒಂದು ಸಮಾಧಾನ. ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಿಲ್ಲ ಅಂತಂದ್ರು ಒಂದು ಆವ್ರೇಜ್ ಒಂದು ಬಡ್ಜೆಟ್ ಪ್ಲಾನ್ ಮಾಡ್ಕೊಂಡು ಒಂದು ಒಳ್ಳೆ ಕಡೆ ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬಾ ಒಳ್ಳೇದು. ಯಾವುದಕ್ಕೂ ಆಪ್ಷನ್ ಇಟ್ಕೊಂಡಿರಿ. ಕೆಲವರಿಗೆ ಏನಾಗುತ್ತೆ ಅಂದರೆ ಅದು ಲೈಫ್ ಟೈಮ್ ಒಂಥರ ಮೆಮೊರಿ ಆಗಿ ಉಳಿದ್ಬಿಡುತ್ತೆ. ಕಸಿ ಬಿಸಿ ಅನ್ಸೋದು ಆ ಟೈಮಲ್ಲಿ, ಅಪ್ಪ ಏನಿದು ಅಂತೇಳಿ ಸೆಟ್ ಆಗಲ್ಲ ಕೆಲವರಿಗೆ. ಆ ಥರ ಇರೋರು, ಆ ಥರ ಇದ್ದಾಗ ಸ್ವಲ್ಪ ಆಪ್ಷನ್ ಇಟ್ಕೊಳ್ಳಿ. ಯಾಕೆ ಕಹಿ ಅನುಭವಗಳನ್ನು ನೀವೇ ತಗೊಳ್ತೀರಾ, ಆದಷ್ಟು ಸ್ವೀಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಟೈಮಲ್ಲಿ.
ನಿಮ್ಮ ಬಜೆಟ್ಗೆ ಫ್ರೆಂಡ್ಲಿ ಆಗಿರೋ ಥರ ಇರುತ್ತೆ. ಹಾಸ್ಪಿಟಲ್ ಸಾಕಷ್ಟಿದೆ, ನೋಡಿಕೊಂಡು ಹೈಜೀನ್ ಎಲ್ಲ ಇರೋವಂಥ ಕಡೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಸೆಕೆಂಡ್ ಬೇಬಿ ಟೈಮಲ್ಲೂ ನನ್ನ ತಂಗಿಗೂ ಕೂಡ ಫೈನಲ್ ಆಗಿ ಇನ್ನೇನು ಡೆಲಿವರಿ ಟೈಮ್ ಅಂದಾಗ ಇಲ್ಲಾಗಲ್ಲ ಬೇರೆ ಕಡೆ ತೋರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫೈನಲ್ ಆಗಿ ಆ ಟೈಮಲ್ಲಿ ಬೇರೆ ಕಡೆ ಹೋಗಿ ಡೆಲಿವರಿ ಟೈಮಲ್ಲಿ ಅಲ್ಲಿ ಎಲ್ಲ ಒಂದು ಕಡೆಯಿಂದ ಹಿಸ್ಟ್ರಿ ಇರಲ್ಲ, ಪೇಷಂಟ್ ಹಿಸ್ಟ್ರಿ, ಸೊ ಒಂದು ಕಡೆಯಿಂದ ಎಲ್ಲ ನೋಡಬೇಕು. ಸೊ ಆ ಟೈಮಲ್ಲಿ ಭಾರಿ ಕಷ್ಟ ಆಯಿತು ಆ್ಯಕ್ಚುಲಿ. ನಾವು ಕೂಡ ಇರಲಿಲ್ಲ, ಅವರೆಲ್ಲ ಬಹಳ ಕಷ್ಟಪಟ್ಟಿದ್ದಾರೆ ಆ ಟೈಮ್ಗೆ. ಕೆಲವ್ರು ಕೇಳ್ಬೋದು, ಅಕ್ಕ ಅಟ್ಲೀಸ್ಟ್ ನಿಮಗೆ ಅರ್ಥ ಮಾಡಿಕೊಂಡ್ರು ಒಂದೊಳ್ಳೆ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡೋದ್ರು, ನಮ್ಮ ಮನೇಲೆಲ್ಲ ಆ ಥರ ಇಲ್ಲ, ನಮಗೆ ಅರ್ಥ ಮಾಡ್ಕೊಳ್ಳೋರಿಲ್ಲ, ಏನು ಮಾಡೋದು, ನಮ್ಗೆ ಬೇರೆ ಆಪ್ಷನ್ ಇಲ್ಲ, ನನಗೆ ಈ ಆಸ್ಪತ್ರೆಯಲ್ಲಿ ನನಗೆ ಡೆಲಿವರಿ ಮಾಡಿಸ್ಕೊಳಕ್ಕಾಗಿರ್ಬೋದು ಅಥವಾ ಚೆಕಪ್ಪಿಗಾಗಿರ್ಬೋದು ನನಗೆ ಕಂಫರ್ಟ್ ಆಗ್ತಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ನೋಡಿ, ಯಾರೂ ಇಲ್ಲ, ನಾನು ಒಂಟಿ, ಇಂಥ ಸಂದರ್ಭದಲ್ಲಿ ನಾನು ಒಂಟಿ, ನನ್ನ ಹೊಟ್ಟೆ ಒಳಗೆ ಒಂದು ಮಗು ಇದೆ ಅಂತ ಅಂದಾಗ ನೋಡಿ, ಆ ರೀತಿಯ ಕಷ್ಟದ ಸಂದರ್ಭದಲ್ಲಿರುವಂಥ ಹೆಣ್ಮಕ್ಳು ನೋಡಿ, ನಿಮಗೆ ಭಗವಂತನೇ ಎಲ್ಲ ಅಂತೇಳಿ ಅವನನ್ನು ನಂಬಿಡಿ. ನೀವು ಇದೇನೇ ಇದ್ರೂ ಅವನೇ ನಿಮಗೆ ದಾರಿ ತೋರಿಸ್ತಾನೆ, ಆ ಭಗವಂತನೇ ನಿಮಗೆ ಒಳ್ಳೇದು ಮಾಡ್ತಾನೆ. ಆದಷ್ಟು ಒಂದು ಭಕ್ತಿಯಿಂದ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿ, ಓಕೆ ನಿಮ್ಗೆಲ್ಲಿ ತೋರಿಸ್ತಿದಾರೋ, ನಿಮ್ಗೆ ಇಷ್ಟ ಆಗ್ತಿಲ್ಲ ಅಲ್ಲಿ ತೋರಿಸ್ಕೊಳ್ಳೋಕ್ಕೆ ಹಾಸ್ಪಿಟಲ್ಗೆ ಅಂತಂದರೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಅಥವಾ ಡೆಲಿವರಿ ಟೈಮಲ್ಲಾಗಲಿ ಏನು ಅಲ್ಲೇ ಹೋಗಿ ಸಂಸಾರ ಮಾಡಲ್ವಲ್ಲ, ಜೀವನ ಮಾಡಲ್ವಲ್ಲ, ಒಂದು 5 ದಿನ ಅಷ್ಟೇ ಅಲ್ವಾ, ಹಬ್ಬ ಅಂದರೆ ಒಂದು ವಾರ, ಈ ಸಿ ಸೆಕ್ಷನ್ ಆದವ್ರಿಗೆಲ್ಲ ಒಂದು ವಾರ. ಈ ಮಕ್ಳಿಗೆ ಏನಾದರೂ ಇವಾಗೆಲ್ಲ ಹುಟ್ಟದಾಗಲೇ ಜಾಂಡಿಸ್ ಇರುತ್ತೆ, ನನ್ನ 2 ಮಕ್ಳಿಗೂ ಇದ್ರು. ಸೊ ನೀವು ಎಳೆ ಬಿಸಿಲಿಗೆ ಕಾಯಿಸಿದ್ರೆ ಬಾಡಿ ಎಲ್ಲ, ಮಗುನ ಬಾಡಿ ಎಲ್ಲ ಅಂದರೆ ಬಟ್ಟೆ ಎಲ್ಲ ತೆಗೆದು ಫುಲ್ ಬಾಡಿ ಎಕ್ಸ್ಪೋಸ್ ಮಾಡಿದ್ರೆ ಆದಷ್ಟು ಬೇಗ ಅದು ಕೂಡ ಸಾಲ್ವ್ ಆಗುತ್ತೆ. ಹುಟ್ಟಿದಾಗೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬರೋ ಹೊತ್ತಿಗೆ ಒಂದು ವೀಕ್ ಆಗುತ್ತೆ, ಕೆಲವರಿಗೆ 1 ವಾರ ಹಲ್ಲು ಕಚ್ಕೊಂಡು, ಭಗವಂತ ಎಲ್ಲ ನಿನಗೆ ನೀನಿದೆಯಪ್ಪ ನನ್ನ ಜೊತೆಗೆ, ಏನೋ ನನಗಿಷ್ಟ ಇಲ್ಲ ಆದರೂ ಕೂಡ ಈ ಟೈಮಲ್ಲಿ ನಾನು ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಕಷ್ಟ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಬಾಣಂತಿ ಟೈಮಲ್ಲಿ ಆಗಿರ್ಬೋದು, ತುಂಬ ಕಷ್ಟ ಇರುತ್ತೆ, ಹೇಳೋಕ್ಕಾಗಲ್ಲ. ನಾವೇನೋ ಹೇಳ್ಬಿಡ್ತೀವಿ ಇಲ್ಲಿಲ್ಲ ಅಂದರೆ ನೀವು ಯಾವುದಕ್ಕೂ ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದು ಅದು ನಿಮ್ಮ ಒಳ್ಳೇದಕ್ಕೆ. ಬಟ್ ಆದರೆ ಏನು ನಮಗೆ ತೋರಿಸೋರೇ ಇಲ್ಲ ಸರಿಯಾಗಿ, ಇರ್ತಾರೆ ಅಂಥ ಕಷ್ಟದಲ್ಲಿರೋರು ಇರ್ತಾರೆ, ದುಡ್ಡಿದ್ರೂ ಕೂಡ ಏನು ಖರ್ಚು ಮಾಡಬೇಕು, ಸಾಕು ಇಲ್ಲೇ ತೋರಿಸ್ಕೊ ಅಂತೇಳಿ ತೋರಿಸೋರು ಇರ್ತಾರೆ. ಆದರೆ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಆ ಥರ ಇದ್ದಾಗ ಅಂಥ ಹೆಣ್ಮಕ್ಳು ನೊಂದ್ಕೊಳ್ಳೋದಕ್ಕಿಂತ ನೀವು ಆದಷ್ಟು ಆ ಒಂದು ಸಂದರ್ಭವನ್ನು ಪಾಸಿಟಿವ್ ಆಗಿ ತಗೊಂಡು ದೇವ್ರ ಮೇಲೆ ಎಲ್ಲ ಭಾರ ಹಾಕಿ ಅವನನ್ನೇ ನೀವು ನಂಬಿ, ಭಗವಂತನನ್ನು ನಂಬಿದ್ರೆ ನಿಮ್ಗೇನೋ ಯಾವುದೋ ಒಂದು ಮೂಲಕನೋ ಒಂದಷ್ಟು ಸಂದರ್ಭಗಳನ್ನು ಬೇಗ ಕಳೆದು ನಿಮ್ಮ ಮಗುನ ನೀವು ಖುಷಿಯಾಗಿ ನಿಮ್ಮ ಮನೆಗೆ ಕರ್ಕೊಂಬರೋ ಅಂಥ ಸಿಚುವೇಶನ್ ಆದಷ್ಟು ಬೇಗ ಬಂದುಬಿಡುತ್ತೆ. ಅಲ್ಲಿಂದ ನಿಮ್ಮ ಸಿಹಿಯಾದ ನೆನಪುಗಳು ಇನ್ನು ಕ್ರಿಯೇಟ್ ಆಗುತ್ತೆ. ಸೊ ಅದು ನಿಮಗೆ ಒಂದು ಬ್ಯಾಡ್ ಮೆಮೊರಿ ಆಗಿತ್ತು, ಒಂದು ಬ್ಯಾಡ್ ಸಿಚುವೇಶನ್ ಆಗಿತ್ತು, ಹಂಗೆ ಟ್ರೀಟ್ ಮಾಡಿದ್ರು ಹಿಂಗೆ ಟ್ರೀಟ್ ಮಾಡಿದ್ರು ಅಂತ ಮಾತಂದ್ರು ಇಂಥ ಮಾತಂದ್ರು, ಖಂಡಿತ ನೀವು ಅವನ್ನೆಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಟಾಕ್ಬಿಡಿ. ಸೊ ನೀವುಂಟು, ನಿಮ್ಮ ಮಗು ಉಂಟು, ಹಿಂಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೇ ನೀವು ಮುಂದೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೇ ನೀವು ನಿಮ್ಮ ಮಗುನ ಚೆನ್ನಾಗಿ ನೋಡಿಕೊಂಡು ಮುಂದೆ ಹೋಗೋಕ್ಕಾಗೋದು. ಆಮೇಲೆ ನಾನು ಯಾಕೆ ಈ ಥರ ಸಪ್ರೇಷನ್ ಮಾಡಿ ಹೇಳಿದೆ ಗೌರ್ಮೆಂಟ್ ಹಾಸ್ಪಿಟಲ್ಲು ಅಥವಾ ಪ್ರೈವೇಟ್ ಅಂತ ಹೇಳಿ ಅಂತಂದರೆ, ನೋಡಿದ್ದೀನಿ ಕೆಲವರು ತುಂಬ ಸಿಡಕ್ ಮಾಡ್ಕೊಳ್ಳೋದು, ಬೈಯೋದು ಹಿಂಗೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಕೇಳೋಕ್ಕೆ ಒಂಥರ ಅಂತ ಅನಿಸುತ್ತೆ. ಆಮೇಲೆ ನನಗೆ ಸೆಕೆಂಡ್ ಬೇಬಿಗೆ ಆ ಟೈಮಲ್ಲಿ ಆಗಿರೋಂಥ ಎಕ್ಸ್ಪೀರಿಯೆನ್ಸು, ನಂಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಆ ಟೈಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ. ಸೊ ನಾನು ಚೆಕಪ್ಗೆ ಹೋಗಿದ್ದಾಗ ಡಾಕ್ಟ್ರು ಸೊ ಹೇಳಿದ್ರು ನನಗೆ, ನೀವೆಲ್ಲ ಯಾಕೆ ಈ ವಿಷಯಕ್ಕೆ ನೀವು ಒಂದು ರೀತಿ ಸಂಕೋಚ ಮಾಡ್ಕೊಳಕ್ಕೆ ಹೋಗ್ತೀರಾ, ನಾವೆಲ್ಲ ಇರೋದೇ ಇದನ್ನು ಮಾಡೋದಕ್ಕೆ ಅಮ್ಮ, ನಾವೇನಕ್ಕಿದ್ದೀವಿ, ನಾವು ಇದನ್ನು ಮಾಡೋಕ್ಕೆ ಅಲ್ವಾ ಇರೋದು ಅಂಥೇಳಿ ಎಷ್ಟು ಪ್ರೀತಿಯಿಂದ ಹೇಳಿದ್ರು ನಂಗೆ. ಅವ್ರನ್ನೆಲ್ಲ ನನಗೆ ಇವತ್ತಿಗೂ ಕೂಡ ನಂಗೆ ಮರೆಯೋಕ್ಕಾಗಲ್ಲ. ನೋಡಿ, ಹಂಗೆ ಒಳ್ಳೆ ರೀತಿನಲ್ಲೂ ನಡ್ಕೊಂಡವ್ರು ಇರ್ತಾರೆ, ಒಳ್ಳೆ ನೆನಪುಗಳು, ಅದೇ ಕೆಟ್ಟ ರೀತಿನಲ್ಲೂ ನಡ್ಕೊಂಡವ್ರು ಇರ್ತಾರೆ, ಎಲ್ಲ ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ಸೊ ನೀವಂತೂ ಪಾಸಿಟಿವ್ ಆಗಿರಿ, ಯಾವುದಕ್ಕೂ ಕೂಡ ಅಷ್ಟೇ ತೋರಿಸ್ತಾ ಇದ್ದೀರಾ ಒಂದು ಕಡೆ ಅಂತೇಳಿ ಅಲ್ಲೇ ಸ್ಟಿಕ್ ಆಗಿಬಿಡಿ, ಯಾವುದಕ್ಕೂ ಸೆಕೆಂಡ್ ಆಪ್ಷನ್ ಅಂತ ಯಾವುದಕ್ಕೂ ನೀವು ಇಟ್ಕೊಂಡಿರಿ. ಡೆಲಿವರಿ ಟೈಮಿಗೆ ಇಂಥ ಕಡೆ ಅಂದಾಗ ನೀವು 1-2 ಸತಿ ಹೋಗಿ ಆ ಹಾಸ್ಪಿಟಲಲ್ಲಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬನ್ನಿ, ಓಕೆನಾ? ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಪ್ರೆಗ್ನೆಂಟ್ ಇರೋರು ಅಥವಾ ಆಫ್ಟರ್ ಡೆಲಿವರಿ ಬಾಣಂತಿಯರು ನೋಡ್ತಾ ಇದ್ದೀರಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಟ್ಟು, ಮತ್ತು ನಿಮ್ಮ ಡೆಲಿವರಿ ಎಲ್ಲ ಇತ್ತು, ಹೆಂಗೆ ಟ್ರೀಟ್ ಮಾಡಿದ್ರು, ಯಾವ್ದಾದ್ರು ಒಳ್ಳೆ ಹಾಸ್ಪಿಟಲ್ ಇದ್ದರೆ, ಇವಾಗ ನಾನು ಹೇಳಿದೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದಿದ್ದು,
ಆ್ಯಕ್ಚುಲಿ ನಾನು ನಮ್ಮ ಚಿನ್ಮಯ್ ಟೈಮಲ್ಲಿ ನನಗೆ ಎಷ್ಟು ಪೇಯ್ನ್ ಆಯಿತು ಅಂತಂದರೆ, ನನ್ನ ಪಕ್ಕದ ಬೆಡ್ಡಲ್ಲಿ ಇದ್ದವ್ರು ನಮ್ಮ ತಾಯಿ ಹತ್ರ ಹೇಳ್ತಾಯಿದ್ರು, ಡೆಲಿವರಿ ಆದಮೇಲೆ ನಿಮ್ಮ ಮಗಳು ತುಂಬಾ ನೋವು ತಿಂತಾಯಿದ್ರು ಅಂತೇಳಿ. ಆಮೇಲೆ ನನಗೆ ಅನೆಸ್ಥೇಷಿಯಾ ಕೊಟ್ಟಮೇಲೆ ಪಾಪ ಅವರೊಬ್ಬರು ಡಾಕ್ಟ್ರ್ ಇದರಲ್ಲಿ, ಎಲ್ಲರೂ ಕೆಟ್ಟವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆಯವರು ಕೂಡ ಇರ್ತಾರೆ. ಅವರು ಇದು ಸ್ವಲ್ಪ ಕೇಸ್ ಕ್ರಿಟಿಕಲ್ ಇದೆ, ನೀವು ಬನ್ನಿ ಇವ್ರಿಗೆ ನೋಡೋದಕ್ಕೆ ಅಂಥೇಳಿ ಅಂತಂದರು. ಸೊ ಅಂದರೆ ಡಿಲಿವರಿ ಮಾಡೋದಕ್ಕೆ ಆ ಡಾಕ್ಟ್ರು ನನಗೆ ಡಿಲಿವರಿ ಮಾಡಿದ್ದು. ನಾನು ತುಂಬ ಪೇಯ್ನ್ ಆಗ್ತಿತ್ತು ನಂಗೆ ಆ ಟೈಮಲ್ಲಿ. ಈ ದೇವರ ಹೆಸ್ರನ್ನ ಕರಿಯಮ್ಮ, ನೆನೆಸ್ಕೊಳ್ಳಮ್ಮ ಅಂತಂದ್ರು. ನಾನು ಭಗವಂತನ ಹೆಸ್ರು ಹೇಳಿದ್ದೆ, ಸಾಯಿಬಾಬಾ ಅಂತೇಳಿ. ನಾನು ಸಾಯಿಬಾಬನ ನಂಬ್ತೀನಿ, ಭಗವಂತನ ಹೆಸ್ರು ಹೇಳಿದ್ದೆ. ನನಗೆ ಜ್ಞಾನನೇ ಇರಲಿಲ್ಲ ಹೆಂಗೆ. ಆ್ಯಕ್ಚುಲಿ ಯೋಹಿಟ್ ಟೈಮಲ್ಲಿ ನನಗೆ ಸ್ಟಿಚ್ ಹಾಕೋದು, ಬೇಬಿನ ತೆಗೆಯೋದು, ಇದೆಲ್ಲ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು, ಬಟ್ ಪೇಯ್ನ್ ಇರಲಿಲ್ಲ. ಬಟ್ ಚಿನ್ಮಯ್ ಟೈಮಲ್ಲಿ ನನಗೆ ತುಂಬಾ ಪೇಯ್ನ್ ತಿಂದಿದ್ದೆ. ಹೀಗೆ ಒಂದೊಂದು ಸತಿ ಒಂದೊಂದು ಥರ ಅನುಭವ ಇರುತ್ತೆ ನನಗೆ. ಹೀಗೆ ಅನುಭವ ಆಗುತ್ತೆ, ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಯಾವುದಕ್ಕೂ ಆಪ್ಷನ್ ಇಟ್ಕೊಳ್ಳಿ. ನೋಡಿ, ಒಂದು ಗೌರ್ನಮೆಂಟ್ ಹಾಸ್ಪಿಟಲ್ ಇಂಥ ಕಡೆ ಚೆನ್ನಾಗಿ ನೋಡ್ತಾರೆ, ಹೋಗಿ ಅಂತೇಳಿ ಕಮೆಂಟ್ ಮಾಡಿ, ಗೊತ್ತಿರೋರು ಬೇರೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ನಾನು ಹೇಳಿದ್ನಲ್ಲ, ಶ್ರೀಕೃಷ್ಣ ಸೇವಾಶ್ರಮ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನನಗೆ ನೋಡಿದಂಥ ಡಾಕ್ಟ್ರು ಬಂದು ಡಾಕ್ಟರ್ ಶಿಲ್ಪಾ ಅಂಥೇಳಿ. ಆಮೇಲೆ ಡಿಲಿವರಿ ಟೈಮಲ್ಲಿ ಡಾಕ್ಟರ್ ಮೃದುಲಾ ಅಂಥೇಳಿ ಆ ಮೇಡಮ್ ಹೆಸರು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ನನಗೆ. ಆಮೇಲೆ ಅಲ್ಲೂ ಅಷ್ಟೇ, ಹಾಸ್ಪಿಟಲಲ್ಲೂ ಬಜ್ಜಿ ಬರ್ತಾಯಿದ್ರು. ಡಿಲಿವರಿ ಆಗಿದ್ದವತ್ತು ನೆಕ್ಸ್ಟ್ ಡೇನೇ ಬರ್ತಾರೆ. ಇವಾಗ ಡಿಲಿವರಿ ಆಯಿತು, ನಾನು ನೆಕ್ಸ್ಟ್ ಡೇ ಬರ್ತಾರಲ್ಲ, ಬಿಸಿ ಬಿಸಿ ನೀರನ್ನು ತೊಗೊಂಬಂದು ಒಂದು ಬಟ್ಟೆ ತೊಗೊಂಡು ಮೈಯನ್ನೆಲ್ಲ ಒರೆಸಿ ಫ್ರೆಶ್ ಅಪ್ ಮಾಡಿ ಬೇರೆ ಬಟ್ಟೆ ಹಾಕ್ಸಿ ಓಡಾಡಿ ಅಂತ ಹೇಳ್ತಾರೆ. ಎಷ್ಟು ಬೇಗ ಎಬ್ಬಿಸ್ತಾರೆ, ಅಷ್ಟು ಬೇಗ ರಿಕವರ್ ಮಾಡ್ತಾರೆ. ಸೊ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿರುತ್ತೆ, ಹೈಜೀನ್ ಆಗಿರುತ್ತೆ. ಸೊ ನಂಗೆ ಇಷ್ಟ ಆಯಿತು ಆ ಒಂದು ಹಾಸ್ಪಿಟಲ್ಲು. ಆಮೇಲೆ ತುಂಬ ಇನ್ನೂ ಸುಮಾರು ಹಾಸ್ಪಿಟಲ್ ಬಗ್ಗೆ ಹೇಳ್ತಾರೆ. ಈ ಕಡೆ ಆರೋಹಳ್ಳಿ ಕಡೆ ದಯಾನಂದ ಹಾಸ್ಪಿಟಲ್ ಇದೆ, ಸೊ ಅಲ್ಲೂ ಚೆನ್ನಾಗಿ ನೋಡ್ತಾರೆ, ಹೈಜೀನ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ BGS ಅಲ್ಲಿ ಅಂದರೆ ಪ್ರೈವೇಟ್ ಕೂಡ ಇದೆ, ಇನ್ನೊಂದು ಸ್ವಲ್ಪ ಇನ್ನೂ ಕಡಿಮೆ ಅಮೌಂಟಲ್ಲಿ ನೋಡೋಂಥದ್ದು ಪಕ್ಕದಲ್ಲೇ ಇದೆ, ಸೊ ಅಲ್ಲೂ ಕೂಡ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಾರೆ. ರಾಜರಾಜೇಶ್ವರಿ ಹಾಸ್ಪಿಟಲ್ಲು ಅಂತ ಹೇಳ್ತಾರೆ. ಸೊ ಈ ಥರ ಅಲ್ಲಿ ಹೋಗಿ ಕೆಲವೊಂದು ಹಾಸ್ಪಿಟಲ್ಸ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿರೋರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋರು ನಾನು ಹೇಳ್ದಂಗೆ. ನೀವು ಕೂಡ ನಿಮಗೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದು ಒಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರಲ್ಲ, ಯಾವುದಾದ್ರು ಮನೆ ಮದ್ದು ಹೋಮ್ ರೆಮಿಡಿ ಯೂಸ್ ಆಗೋವಂಥ ಕಂಟೆಂಟನ್ನು ತೊಗೊಂಡು ಆದಷ್ಟು ಬೇಗ ಐ ವಿಲ್ ಬಿ ಬ್ಯಾಕ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.